ಎಲ್ಲರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿ ಬಂದಿರೋ ಸ್ನೇಹಿತರಿಗೆ, ಎಲ್ಲ ಹಿರಿಯರಿಗೆ, ಆರ್ಯ ಗೋವಿಂದ ಸರ್ಗೆ, ಒಂದೇ ಅವ್ರಿಗೆ, ಎನ್ ಕುಮಾರ್ ಸರ್ಗೆ, ಶಿಲ್ಪಾ ಸರ್ಗೆ, ಆಮೇಲೆ ಸುರೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿರೋದು. ಫಸ್ಟ್ ಆಫ್ ಆಲ್ ನಾನೀಗ ಕುತ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದೆ ನಾನು ಇಲ್ಲಿ ಕುತ್ಕೊಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಮಾಡಿ. ಆಮೇಲೆ ಗದಾಧಾರಿ ಹನುಮಾನ್ ಮಾಡಬೇಕಾದ್ರೆ ಮುಖ್ಯ ಪ್ರೊಡ್ಯೂಸರ್ ಮತ್ತು ಬಸವರಾಜ್ ಸರ್, ಅವರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾರೆ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಏನಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 January ಶೂಟಿಂಗ್ ಇತ್ತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಎಲ್ಲೋ ಕಾಂಪ್ರಮೈಸ್ ಆಗಿದೆ. 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ ಬಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾನು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇದೆ. ನನಗೆ ಡೌಟ್ ಇತ್ತು ಮಾಡೋದಾ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸಂಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGMA ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ. ಏನಕ್ಕಂದರೆ ಒಂದು 10-15 ವರ್ಷ ಮಾಡಿದ್ವಿ. ಇನ್ನು ಫೈನಲ್ DA ಹೋದ್ಮೇಲೂ ಇನ್ನೊಂದು 2 ವರ್ಷ ಕೊಟ್ಟಿದ್ದಾರೆ ನನಗೆ. ಔಟ್ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದೆ ಕಾಲಕಾಸುರದಲ್ಲಿ. ಹಾಗೆ ಈ ಫಿಲಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರ. ಎಲ್ಲ ಸರ್ ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದೆ, ಖಂಡಿತ ಮಾಡ್ತೀನಿ. ಇನ್ಮೇಲೆ 6 ತಿಂಗಳು ಒಂದು ಫಿಲಮ್ ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಕೋಸ್ಟಾರ್ಸ್, ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಇವೆಂಟ್ ಮಾಡಿದೆ, ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮ ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಗದಾಧಾರಿ ಹನುಮಾನನೇ ಬರೀ ವಿಷಯವನ್ನು ಸ್ಟಾರ್ಟಿಂಗಿಂದ ಎಂಡುವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ 1 ಸೆಕೆಂಡು ಬ್ಲಿಂಕ್ ಆಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ನಮ್ಮ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಂಡೆ. ಜೈ ಹಿಂದ್. ಸೊ ದೇವರಲ್ಲಿ ಯಾವಾಗಲೂ ಕೃತಜ್ಞತಾ ಮನೋಭಾವ ಇರುವಂಥದ್ದು. ನಿಮ್ಮಿಂದಲೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ. ಸೊ ಅದೇ ಥರ ಈ ಸಿನಿಮಾ ಕೂಡ ಅವರಿಂದನೇ ಆಗಿದ್ದು. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್. ನಾನು ಬಸವರಾಜ್, ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ಬರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ, ನಾವು ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು. ಹಾಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದರೆ, ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಕ್ಕು, ಆಮೇಲೆ ಸ್ವಲ್ಪ ಭಯ ಬಿದ್ದು, ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು, ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ವಿಲ್ ಫೀಲ್ ಕಂಪ್ಲೀಟ್, ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ. ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು. ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪ ಅಂತಂದರೆ, ನಿಮಗೆ ನಮ್ಮ ಕೆಲವೊಂದು ಮೇನ್ ಲೀಡಲ್ಲಿದ್ದಾರೆ. ಇವ್ರನ್ನ ನೀವು 2 ಡಿಫ್ರೆಂಟ್ ಶೇಡ್ಸಲ್ಲಿ ನೋಡಬೇಕು. ಸೊ ಇನಿಷಿಯಲಿ ಸ್ಟಾರ್ಟ್ ವಿತ್ ಕಾಮಿಡಿಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇಟ್ ವಿಲ್ ಎಲಿವೇಟ್. ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ರವಿ ಅವರು ಕಾಣಿಸ್ಕೋತಾರೆ.
ಸೆಕೆಂಡ್ ಹಾಫಲ್ಲಿ ತುಂಬ ಆ್ಯಕ್ಷನ್ ಪ್ಯಾಕ್ ಇದೆ. ಅದೇ ಥರ ನಾನು ಮಾತಾಡ್ತಾ ಹೋದರೆ ಎಲ್ಲ ಸಹ ಕಲಾವಿದರು ಸಹಿತ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಈ ವಿಜುವಲ್ಸ್ ನೋಡಿದ್ದೀನಿ ನೀವು, VFX ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನ ಟಚ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಆ್ಯಸ್ ಅ ಟೀಮ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಸೊ ಈ ಸಿನಿಮಾಗೆ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ಅದೇ ಥರ ನೀವು ವಿಜುವಲ್ಸ್ ನೋಡಿದ್ರಿ, ವಿಜುವಲ್ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್. ಸೊ ಜುಡಾಸ್ ಆ್ಯಂಡಿ ಅವರ ಮ್ಯೂಸಿಕಲ್ಲಿ ಒಂದು ಜಾದು ಇದೆ, ಆ ಜಾದುನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ದೆನ್ ವಿಜುವಲ್ಸ್ಗೆ ಮೇನ್ ಕಾರಣ ಡಿ ಒ ಪಿ ಅರುಣ್ ಅವರು ಇಲ್ಲೆಲ್ಲ ಇದ್ದಾರೆ. ಸೊ ಅವರು ತಮ್ಮ ಕ್ಯಾಮರಾ ಕೈ ಚಳಕ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಎಡಿಟರ್ ಕಿಶೋರ್ ಅವರು ಫಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್, ಥರ್ಡ್ ವರ್ಷನ್ ಆ ಥರ ಬೆಸ್ಟ್ ವರ್ಷನ್ನ ನಮಗೆ ನೀಡಿದ್ದಾರೆ. ಸೊ ಅದು ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋದರೆ ನಮ್ಮ ಸ್ಟಂಟ್ಸ್ ಹನುಮಾನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋದ್ರಿಂದ ನಮ್ಮ ಸ್ಟಂಟ್ಸ್ ಮಾಸ್ಟರ್ ಅವರು ಟೈಗರ್ ಶೋ ಅವರು ಚೆನ್ನಾಗಿ ನಾವು ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಾನು ಹೇಳಿದೆ, ಒಂದು ಸಿನಿಮಾ ಆಗಬೇಕಪ್ಪ ಅಂದರೆ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ. ಸೊ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಗದಾಧಾರಿ ಹನುಮಾನ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ನಿಮ್ಮ ಮುಂದೆ ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದರೆ ಟೀಮ್ ಬಗ್ಗೆ ಹೇಳ್ತಾ ಹೋದರೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಮಾಧವ್ ಹಾಗೂ ಮಂಡ್ಯ ಮಂಜು, ಆಮೇಲೆ VFX ಟೀಮು ರುದ್ರೇಶ್ ಮತ್ತು ವಿನಯ್, ಆ್ಯಂಡ್ ದೆನ್ 2D ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ, ಕಲ್ಯಾಣ್ ಮತ್ತು ಮಹೇಶ್. ಕಲ್ಯಾಣ್ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಧರಣಿ ಇದ್ದಾರೆ, ನಮ್ಮ ಗುಂಡಾರೆಡ್ಡಿ ಇದ್ದಾರೆ, ಹಾಗೆ ಆಮೇಲೆ ಕಾಸ್ಟ್ಯೂಮಲ್ಲಿ ಕೋಮ್ಲಾ, ಕಾಳೇಗೌಡರು, ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣು, ಆಮೇಲೆ ನಮ್ಮ ಮಧು ಅವರು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು. ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ, ಈಗ ನಿಮ್ಮ ಎದುರುಗಡೆ ಇದ್ದೀವಿ. ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮನ್ನ ಪ್ರಮೋಟ್ ಮಾಡಬೇಕು. ಹಾಗೆ ಈಗ ನಮಗೆ ಬೇಕಾಗಿರೋದು ಕನ್ನಡಿಗರ ಆಶೀರ್ವಾದ. ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಪ್ರಮೋಟ್ ಮಾಡಿ, ಈ ಚಿತ್ರವನ್ನು ನಾವು ಕನ್ನಡಿಗರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನರಸಿಂಹ ಅವರೇ, ಕಾರ್ಯದರ್ಶಿ ನಮ್ಮ ಕುಮಾರ್ ಅವರೇ, ಶಿಲ್ಪಾ ಶ್ರೀನಿವಾಸ್ ಅವರೇ, ವಿಶೇಷವಾಗಿ ಕೇಂದ್ರ ಬಿಂದು, ಈ ಚಿತ್ರದ ಕೇಂದ್ರ ಬಿಂದು ರವೀಂದ್ರ ನಾಯಕ ನಟ. ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಧರ್ಮವನ್ನು ನಂಬಿಕೊಂಡು ಬದುಕಲಾಗುತ್ತಿದ್ದಾರೆ. ಹಾಗಾಗಿ ಈ ಒಂದು ಚಿತ್ರಕ್ಕೆ ಆ ಭಗವಂತನ ಹೆಸರಿಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಅದು ಕೂಡ ಅವನ ಸನ್ನಿಧಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇವನೊಬ್ಬ ಶಕ್ತಿ ದೇವ. ನಮಗೆ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಇಲ್ಲಿ ಬಂದು ಇಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಆಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕುವಂಥದ್ದು ನಮ್ಮ ರೂಢಿ ಸಂಪ್ರದಾಯ. ಹಾಗಾಗಿ ಒಳ್ಳೆಯ ಜಾಗದಲ್ಲಿ ಈ ಒಂದು ಟೀಸರ್ನ ಲಾಂಚ್ ಮಾಡಿದರೆ. ತಾರಕಾಸುರ ಮೊದಲನೇ ಚಿತ್ರ, ಅದರಲ್ಲೂ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ರಿ. ಮತ್ತೊಂದು ಆಯಿತು, ಈಗ 3ನೇ ಚಿತ್ರ ಈ ಹನುಮಾನ್. ಆ ಟೀಸರ್ನ ನೋಡ್ತಾ ಇದ್ದಾಗೆ ಇವತ್ತಿನ ಟೆಕ್ನಿಷಿಯನ್ನು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಭಾಳ ಅದ್ಭುತವಾಗಿ ಮಾಡಿದ್ರು. ನೋಡೋಣ ಚಿತ್ರ ಹೇಗೆ ನೋಡಿ ಬಂದಿದೆ ಅನ್ನೋದನ್ನ ಮುಂದೆ ನಿರ್ಣಯ ಮಾಡೋಣ. ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕೆ ನಿರ್ಮಾಪಕರಿಗೆ ಅಂತ ಹೇಳಿದ್ದಾರೆ, ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಬಾಕಿ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ. ಆ ಭಗವಂತನ ಆಶೀರ್ವಾದ ಸದಾ ನಿಮಗಿರಲಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಕನ್ನಡ ಚಿತ್ರ ಚಿತ್ರಮಂದಿರದಲ್ಲಿ ಓಡೋದೇ ಬಹಳ ಕಷ್ಟ ಆಗಿದೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಿನ್ನೆ ನಾವು ಭಾಳ 2013ನೇ ಇಸ್ವಿಯಿಂದ ಒಂದು ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡ್ತಿದ್ದೋ. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ 200 ರೂಪಾಯಿ ಮೇಲೆ ಪ್ರವೇಶ ದರ ಇರಬಾರ್ದು
ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡಿದ್ರು. ಆದರೆ ಮತ್ತೊಂದು ಸಲ ಅವರಿಗೆ ಅದು ಮುಂದುವರಿತು. ನಿನ್ನೆ ಭಾರತೀಯ ಚಿತ್ರರಂಗ ಕಂಡಂಥ ಅದ್ಭುತ ತಾರೆ ನಮ್ಮ ಬೀಸರಳ್ಳಿ ದೇವಿ ಅವರ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ನಾನು ಅಧ್ಯಕ್ಷರು ಮತ್ತು ಶಿಲ್ಪಾ ಶ್ರೀನಿವಾಸ್ ಬರುವಾಗ ನಾನು ಒಂದು ಮೆಸೇಜ್ ಮಾಡಿದೆ. ನಿಮ್ಮ 13ನೇ ವರ್ಷದಿಂದ ಕಂಡಂಥ ಕನಸು ಇವತ್ತು ನನಸಾಗಿದೆ. ಸರ್ಕಾರ ಆದೇಶವನ್ನು ಹೊರಡಿಸಿದ್ದಾರೆ. 200 ರೂಪಾಯಿ ಮೇಲೆ ಮಲ್ಟಿಪ್ಲೆಕ್ಸ್ನಲ್ಲಿ ಚಿತ್ರಮಂದಿರದಲ್ಲಿ ಪ್ರವೇಶಿಸಿದ್ದಾರೆ. ಅದಕ್ಕಿಂತ ಜಾಸ್ತಿ ಇಲ್ಲ. ಆ ಆರ್ಡರ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ರೋಮಾಂಚನ ಆಯಿತು. ಎಂಥ ಒಬ್ಬ ಕಲಾವಿದೆಯ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ಬರುವಾಗ ಇಂತಹ ಒಂದು ಮಾಹಿತಿ ಬಂತಲ್ಲ, ಇಂತಹ ಒಂದು ಒಳ್ಳೆಯ ಸುದ್ದಿ ಚಿತ್ರರಂಗಕ್ಕೆ ಸಿಗ್ತಲ್ಲ ಅಂತ ಖುಷಿಪಟ್ಟೆ. ಹಾಗಾಗಿ ಇವತ್ತು ಅದೇ ಖುಷಿ ಗೊತ್ತಾಗ್ತಾ ಇದೆ. ಈ ಸನ್ನಿಧಿಯಲ್ಲಿ ಈ ಒಂದು ಟೀಸರನ್ನು ಬಿಡುಗಡೆ ಮಾಡಿ ಅವನ ಆಶೀರ್ವಾದನ ಪಡ್ಕೊಳ್ಳೋಂಥ ಕೆಲಸವನ್ನು ನಿಷ್ಠೆಯಿಂದ ನೀವೆಲ್ಲರೂ ಮಾಡಿದ್ದೀವಿ. ದೇವರು ಒಳ್ಳೇದು ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ನಿಮ್ಮ ಕೆಲಸ ನೀವು ಮಾಡಿ, ಮುಖ್ಯತ ಅವನ್ನ ಬಿಡಿ, ಪ್ರೇಕ್ಷಕರಿಗೆ ಬಿಡಿ. ನಿಮ್ಮ ಚಿತ್ರ ಯಾವ ರೀತಿ ಇದೆಯಲ್ಲ ಅನ್ನೋದ್ರ ಮೇಲೆ ಪ್ರೇಕ್ಷಕರು ಬರ್ತಾನೆ, ಕೈ ಹಿಡಿತಾರೆ. ಆದರೆ ಒಳ್ಳೆ ಚಿತ್ರ ಯಾರು ನನಗೆ ಗೊತ್ತಿದ್ದಾಗ ಕೈ ಬಿಟ್ಟಿಲ್ಲ. ಅದು ಕೆಲವು ಅಚಾತುರ್ಯಗಳಿಂದ ಏನೇನೋ ಒಂದೊಂದು ಸಾರಿ ಆಗೋಗುತ್ತೆ. ಅದೆಲ್ಲ ನಾವು ಕಣ್ಣಲ್ಲಿ ಕಂಡಿದ್ದೀವಿ. ಆದರೆ ನೀವು ಯೋಚನೆ ಮಾಡಿ ಯಾವಾಗ ಬಿಡುಗಡೆ ಮಾಡಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು. ಈಗ ಪಬ್ಲಿಸಿಟಿ ಭಾಳ ಮುಖ್ಯ, ಜನಗಳ ಹತ್ರ ಹೋಗೋದು ಭಾಳ ಮುಖ್ಯ ಇದೆ. ಆ ಕೆಲಸ ನೀವು ಮಾಡಿ, ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ. ಈ ಚಿತ್ರ ಯಶಸ್ವಿ ಆಗಲಿ. ಇದಾದಮೇಲೆ 100ನೇ ದಿನ ಬಂದರೆ ನಾವೆಲ್ಲ ಸೇರೋಣ. ಅದನ್ನು ಹೇಳ್ತಾ ಈ ಒಂದು ಚಿತ್ರ ಯಶಸ್ವಿ ಆಗಲಿ. ಅದರ ಜೊತೆಗೆ ನಮ್ಮ ಕಿರಣ್ ಅವನಿಗೆ ಒಳ್ಳೆಯದಾಗಲಿ. ಯಾಕೆಂತ ಹೇಳಿದ್ರೆ ಆ ತಂದೆ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ಇವತ್ತು ಅವರ ಆಶೀರ್ವಾದ ಬಹಳ ಮುಖ್ಯ. ನಿಮಗೆ ಅವರು ಬಂದಿದ್ದಾರೆ, ಅವರ ಆಶೀರ್ವಾದ ಮಾಡಿದ್ದಾರೆ. ಚಿತ್ರ ಯಶಸ್ವಿಯಾಗಲಿ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದ ಅಭಿವೃದ್ಧಿ. ನಾನು 40 ವರ್ಷಗಳಿಂದ ನಾನು ಹಲವಾರು ಮಾಧ್ಯಮದ ಸ್ನೇಹಿತರನ್ನ ನೋಡ್ಕೊಂಡು ಬಂದಿದ್ದೀನಿ. ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅವರ ಆಸೆ ಯಾವತ್ತೂ ಕೂಡ ಅವರಿಲ್ಲದೆ ಕನ್ನಡ ಚಿತ್ರರಂಗ ಇಲ್ಲ. ಅವರನ್ನು ನಂಬಿ ಅವ್ರ ಮೇಲೆ ಭಾರ ಹಾಕಿ ಚಿತ್ರ ಬಿಡುಗಡೆ ಮಾಡಿ ಅವರು ಕೂಡ ನಿಮಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ಈ ಮಾತನ್ನು ಈ ಒಂದು ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ, ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಹರಸ್ತೀನಿ, ಹಾರೈಸ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ಹೆಮ್ಮೆಯ ವ್ಯಕ್ತಿ ಅಂಥವ್ರು ನಮಗೆ ಇವತ್ತು ಒಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ NM ಸುರೇಶ್ ಅವರು ಬಂದಿದ್ದಾರೆ, ನಮ್ಮ ಕಾರ್ಯದರ್ಶಿಗಳಾದ N ಕುಮಾರ್ ಬಂದಿದ್ದಾರೆ, ಶಿಲ್ಪಾ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಗದಾಧಾರಿ ಹನುಮಾನು ಆ ಯಪ್ಪನ ಎದುರಲ್ಲೇ ಲಾಂಚ್ ಆಗಿದೆ. ಗದಾಧಾರಿ ಹನುಮಾನ್ ಅಂತ ಏನು ಅಂದ್ಕೊಂಡಿದ್ದು, ನಮ್ಮ ದೊಡ್ಡ ಆಂಜನೇಯ ಟೆಂಪಲಲ್ಲೇ ಇದು ಲಾಂಚ್ ಆಗ್ತಾ ಇದೆ. ಇದಕ್ಕೆ ಒಳ್ಳೆ ಸಕ್ಸಸ್ ಸಿಗಲಿ. ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜ್ ಅವರು ಹಾಗೂ ನಮ್ಮ ಮಿತ್ರರು ಇನ್ನೊಬ್ಬರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು, ದುಡ್ಡು, ಹಣ ಎಲ್ಲ ಗಳಿಸಿ ಇನ್ನೂ ಮೇಲಕ್ಕೆ ಇನ್ನೂ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಅನ್ನೋರಾಗಲೇ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಇತ್ತು ಇದು ಆ್ಯಕ್ಚುಲಿ, ನಿನ್ನೆ ಟೀಸರ್ ಲಾಂಚ್ ಮಾಡಬೇಕಂತ ಇದ್ದರು. ಅದನ್ನು ನಮ್ಮ ಮೇಡಮ್ ಸರೋಜಿ ಅವರು ನಿಧನ ಆಗಿರೋದ್ರಿಂದ ಇವತ್ತಿನ ದಿನ ಪೋಸ್ಟ್ಪೋನ್ ಮಾಡಿಕೊಂಡ್ರು. ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಅನ್ನೋರಿಗೆ ಮೆಸೇಜ್ ಬರುತ್ತೆ, ಈ ಥರ ನೀವು ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾನೇ ಇಲ್ಲ. ಏನಂತ ಗೊತ್ತಾಗಿಲ್ಲ, ರೇಟ್ ಆಗಿರ್ಬೋದು, ಇನ್ನೊಂದಿರ್ಬೋದು. ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬರಿಗೆ ಕೈ ಹಿಡಿಬೇಕಾಗಿದೆ. ಹೊಸಬರು ಅಂದ ತಕ್ಷಣ ಬರ್ತಾ ಇಲ್ಲ. ಏನೋ ಪ್ಯಾನ್ ಇಂಡಿಯಾಗೆ ಯಾವುದೋ ಒಂದು ಸಿನಿಮಾ ಬರುತ್ತೆ, ಅವತ್ತು ಜನ ಬರ್ತಾರೆ. ಅದಾದ್ಮೇಲೆ ಅವರು ಥಿಯೇಟರ್ಗಳು ಬಾಗಿಲಾಗ್ಬಿಟ್ಟಿರ್ಬೇಕಾದ್ರೆ ಪರಿಸ್ಥಿತಿ ಇವತ್ತಾಗಿದೆ. ಇಂಥ ಟೈಮಲ್ಲಿ ನೀವೆಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊತೀನಿ, ಹೊಸಬರದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ. ಅವರು ಪ್ರಪೋಸಲ್ ಮಾಡಿ, ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ, ಯಾವುದೇ ಸಿನಿಮಾ ಆಗ್ಬೋದು ಹೊಸಬರಿಗೆ ಮೈನಾಗಿ ಅವನ್ನ ಮೇಲಕ್ಕೆ ಐತಿ. ಇನ್ನೂ ಒಂದು 2 ವರ್ಷ, ಇನ್ನೊಂದು ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಲಿ ಅಂತೇಳಿ ನಿಮ್ಮೆಲ್ಲನೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಏನು ಇವತ್ತಿನ ದಿನ ಗದಾಧಾರಿ ಹನುಮಾನ್ ಅಂತ ನಮ್ಮ ಮಗ ಮಾಡಿದಾನಲ್ಲ, ಅದು ಸಕ್ಸಸ್ ಸಿಗಲಿ. ಇಲ್ಲಿಂದ ನಾವು ಹೆಸರು ಗೆಲ್ಸಿದೆ ಅಂತೇಳಿ
ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗದಾಧಾರಿ ಹನುಮಾನ್ ಟೀಸರ್ ರಿಲೀಸ್ ಮಾಡಿದ್ರು, ಭಾಳ ಸಂತೋಷ ಆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ತಾರಾ ಗೋವಿಂದ್ ಅವರು ಏನು ಇವತ್ತು ಗದಾಧಾರಿ ಸಿನಿಮಾ ಟೀಸರ್ ರಿಲೀಸ್ ಮಾಡಿದ್ರು ಅತ್ಯಂತ ಯಶಸ್ವಿ ಆಗಲಿ. ಈ ಸಿನಿಮಾದ ಬಗ್ಗೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾನು 2 ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಇನ್ನೇ ಹೋಮ್ ಡಿಪಾರ್ಟ್ಮೆಂಟ್ ಆಗಿರೋದು 200 ರೂಪಾಯಿ ಟಿಕೆಟ್ಗೆ ಅದಕ್ಕೆ ಕೊಟ್ಟು ಭಾಳಷ್ಟು ಜನ ಮಧ್ಯದಲ್ಲಿ ನಾನು ಮೀಡಿಯಾದಲ್ಲಿ ಕೇಳ್ತಾ ಇದ್ದೀನಿ, ವಾಟ್ಸಪ್ ಮಾತಾಡ್ತಾ ಇದ್ದೀನಿ. 2016 ಸತತವಾಗಿ ಮುಖ್ಯಮಂತ್ರಿಗಳು ಒಡನಾಟ ಇಟ್ಕೊಂಡು ಕಷ್ಟಪಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಮಾಡಿದ್ದು ಏನು ಶೇರ್ ಸಿಗಬೇಕು ಅಂದರೆ ತಾರಾ ಗೋವಿಂದ್ ಅವರಿಗೆ. ನಾನು ಕೂಡ ಅವರು 2016 ಕಾರ್ಯದರ್ಶಿ ಆಗಿದ್ದೇನೆ. ಭಾಳ ಜನ ಬಂದು ಯಾರೋ ನಾವು ಮಾಡಿದೆ ನೀವು ಮಾಡಿಕೊಂಡು ಅವ್ರಿಗೆ ಯಾವುದು ಕ್ರೆಡಿಟ್ ಬೇಕಾಗಿಲ್ಲ. ಅವರು ಕನ್ನಡದಲ್ಲೇ ಯಾವತ್ತೂ ನಿಸ್ವಾರ್ಥ ಭಾವನೆಯಿಂದ ಚಿತ್ರರಂಗ ಒಳ್ಳೇದಾಗಬೇಕು ಅಂದರೆ ಈ ಸನ್ನಿಧಾನದ ಸುಳ್ಳು. ನಾನು ಆಂಜನೇಯನ ಮನೆ ದೇವರು, ನಾನು ಸುಳ್ಳು ಹೇಳಲ್ಲ. ಅವ್ರಿಗಿರೋಷ್ಟು ಆಸಕ್ತಿ ಚಿತ್ರರಂಗದ ಬಗ್ಗೆ, ನಿರ್ಮಾಪಕರಿಗೆ, ವಾಣಿಜ್ಯದ ಬಗ್ಗೆ ಯಾವ ಭವಿಷ್ಯ ಇರೋದಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ದಾರೆ ನನ್ನ ಅನುಭವ, ವೈಯಕ್ತಿಕ ಅನುಭವ. ದಯವಿಟ್ಟು ಅವ್ರು ಯಾವತ್ತೂ ಯಾವಾಗಲೂ ಸ್ವಾರ್ಥ ಭಾವನೆ ನೀವು ಮಾಡ್ಕೊಳ್ಳಿ. ನಾನೇ ಮಾಡಿದ್ದೀನಿ, ನೀವೇ ಮಾಡಿದ್ದೀನಿ, ಅವರೇ ಮಾಡಿದ್ರೆ ಬೇಡ. ನನಗೆ ಗೊತ್ತಿರೋ ವಿಚಾರ ಅವ್ರಿಗೆ 200 ರೂಪಾಯಿ ಟಿಕೆಟ್ ಇವತ್ತೇಂದ್ರ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಈಗಾಗಲೇ ಇನ್ನೂ 15 ಡೇಸ್ ಟೈಮ್ ತೊಗೊಂಡಿದ್ದಾರೆ. ಇನ್ನೂ ಏನೂ ಆಗದೆ ಏನೇನೋ ಮಾತಾಡಿ ಆಗುವಂಥ ಕೆಲಸಕ್ಕೆ ಅಡಚಣೆ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ನಮ್ಮ ಮಾಧ್ಯಮದ ಬಗ್ಗೆ ಹೇಳ್ಬೋದು. ಯಾಕಂದರೆ ಈಗಾಗಲೇ ಆಗಿದೆ, ಹಿಂದೆ ಆದಾಗ ಏನಾಯಿತು ಅಂತ ಗೊತ್ತು. ಇನ್ನು ಇಂಪ್ಲಿಮೆಂಟ್ ಆಗಬೇಕಂತ ದಯವಿಟ್ಟು ಕೈ ಮುಗಿದು ಕನ್ನಡ ಚಿತ್ರರಂಗದ ಏಳಿಗೆಯಾಗಿ ನೋಡಿ. ನಮ್ಮವ್ರಿಗೆ ಹೇಳ್ಬೇಕು, ನಮ್ಮವ್ರಿಗೆ ಇನ್ಯಾರೂ ಇಲ್ಲ, ನಮ್ಮವರು ಅಂತ ಕೆಲಸ ಮಾಡುವಂಥ ಮಾಡಬೇಡಿ ದಯವಿಟ್ಟು. ನಾನು ಯಾರಿಗೂ ದೋಷಣೆ ಮಾಡ್ತಾ ಇಲ್ಲ, ಇನ್ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಕೆಲಸ ಆಗೋದಕ್ಕೆ ಅಡಚಣೆ ಮಾಡುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಇನ್ನು ಮುಂದಿನ 50 ವರ್ಷದ ಭವಿಷ್ಯ ನೋಡಬೇಕು ಅಂದರೆ ಇಂಥ ವ್ಯಕ್ತಿಗಳು ಇವರಿದ್ದಾರೆ, KV ಚಂದ್ರಶೇಖರ್ ಇದ್ದಾರೆ. ಅವರೆಲ್ಲ ನಿಜವಾದ ಚಿತ್ರರಂಗ ನರಸಿಂಹರು ಹೇಳ್ತಾರೆ ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನು ಗೊತ್ತಿದೆ? 3-4-5 ಸಿನಿಮಾ ಮಾಡಿದ್ದಾರೆ. ಪ್ಲಸ್ 3 ಥಿಯೇಟರ್ಗಳನ್ನು ಕನ್ನಡ ಚಿತ್ರರಂಗಗಳು ಕನ್ನಡಕ್ಕೋಸ್ಕರ ಮಾಡಿದ್ದಾರೆ. ಸಿನಿಮಾ ರಂಗದಲ್ಲಿ ಅವ್ರ ಕೊಡುಗೆ ತುಂಬ ಇದೆ. ಸುಮ್ಮನೆ ಒಬ್ಬ ಮನುಷ್ಯ ಜೋಡಣೆ ಮಾಡೋದು, ಅವ್ನು ಸರಿ ಇಲ್ಲ, ಅವ್ನು ಕನ್ನಡದ ಹುಟ್ಟಿ ಬೆಳೆದು ಕಷ್ಟಪಟ್ಟು 100 ರೂಪಾಯಿಯಿಂದ ಲಕ್ಷದಿಂದ ಕೋಟಿ ಮಾಡ್ಕೊಂಡು ಏನೋ ಚೆನ್ನಾಗಿದ್ದಾರೆ. ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಅದೇ ಥರ ಅವ್ರ ಮಗ ರವಿ ಕಿರಣ್ ಇದಾರಲ್ಲ, ತುಂಬ ಸಂಭಾವಿತ, ನಡತೆ, ವಿಧೇಯತೆ, ಸಂಸ್ಕಾರ ಎಲ್ಲ ಇದೆ. ಒಳ್ಳೆ ಆ್ಯಕ್ಟಿಂಗ್ ಇದೆ. ಗದಾಧಾರಿ ಹನುಮಾನ್ ಏನು ಸಿನಿಮಾ ಈ ಬರುವುದು ಬಸವರಾಜ ಮತ್ತು ಅವರು ರೇಣುಕಾ ಪ್ರಸಾದ್ ಅವರು ಧೈರ್ಯವಾಗಿ ಬಂಡವಾಳ ಹಾಕಿದ್ದಾರೆ. ಈ ಬಂಡವಾಳ 2 ಲಕ್ಷ ಖಂಡಿತ ಬರುತ್ತೆ. ಯಾಕಂದರೆ ಒಳ್ಳೆ ಜನ ಒಳ್ಳೆ ಜಾಗದಲ್ಲಿ ಹನುಮಾನ್ ಮಂದಿರ ಮಾಡ್ತಾ ಇದ್ದೀರಾ. ತಾರಾ ಗೋವಿಂದರ ಆಶೀರ್ವಾದ ಬೆಂಬಲ ನಿಮಗೆಲ್ಲ ಇದೆ. ನಮ್ಮ ಶಿಲ್ಪಾ ಶ್ರೀನಿವಾಸರು ಹೇಳಿದ್ರು, ಪಟೇಲ ಅಂತಾರೆ ಫಸ್ಟ್ ಪಿಕ್ಚರ್ ಪಟೇಲ, ಆಮೇಲೆ ಎಸ್ಕ್ಯೂಸ್ ಮಾಡಿದ್ದು. ನಾವು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡು ಕ್ರಿಯೇಟ್ ಮಾಡೋದು ತಾರಾ ಗೋವಿಂದ ನಮ್ಮ ಕುಮಾರ್ ಅವರು ಮಾಡಿ ಫಂಡ್ನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಯುಟಿಲೈಸ್ ಮಾಡಿಕೊಂಡು ಇವರೆಲ್ಲ ಅನುಮತಿ ತಗೊಂಡು ವಾಣಿಜ್ಯ ಮಂಡಳಿ ಕಾರ್ಯಕರ್ತ ಸಮಿತಿ ತಗೊಂಡು 2 ಲಕ್ಷ ಡೆತ್ ಫಂಡ್ನ ವೆಲ್ಫೇರ್ ಫಂಡ್ನ 4 ಲಕ್ಷ ಮಾಡುವಂಥದಕ್ಕೆ ಕಾರಣಭೂತರಾದ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ತಾರಾ ಗೋವಿಂದ್ ಅವರು, ಎನ್ ಕುಮಾರ್ ಅವರು, ಎಲ್ಲ ಕಾರ್ಯಕರ್ತ ಸಮಿತಿಗಳು ಅಂತಲ್ಲ. ಅದು ಭಗವಂತ ಪ್ರೇರಣೆ ಇತ್ತು, ಆ ಸಂದರ್ಭ ಇತ್ತು. ಮುಂದೆ ಮಾಡೋಕ್ಕಾಗೋದು ಕಷ್ಟ ಇದೆ. ಗೋವಿಂದರು ಬೈತಾ ಇರ್ತಾರೆ, ಏನೇ ಮಾಡಿಬಿಟ್ಟೆ ಅಂತ. ಮಾಡಿನ ಉಳಿಸೋದು ಕೆಲಸ ಮಾಡಿದ ನಾನು ಕೇಳ್ಕೊಂಡಿದ್ದೀನಿ. ನಮ್ಮ ವೆಲ್ಫೇರ್ ಫಂಡ್ನ ಇನ್ನೂ 4ರಿಂದ 8 ಮಾಡೋಂಥದ್ದು ಯಾವುದೋ ಒಂದು ದಾರಿ ಇದೆ, ನಿಮ್ಮೊಬ್ಬರಿಗೆ ಆಗೋದು ಅದು ಮಾಡಿ ಅಂತ ಹೇಳ್ತಾ, ಗದಾಧರ್ಮಿ ನಮ್ಮ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು ನಿಜವಾಗ್ಲೂ ಎಂಟೈರ್ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಖಂಡಿತವಾಗ್ಲೂ ಸಿನಿಮಾ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಸುತ್ತೆ. ಯಾಕಂದರೆ ರವಿ ಕಿರಣ್ ಇಸ್ ವೆರಿ ಲಕ್ಕಿ ಫೆಲೋ. ಅವರು ಎಷ್ಟು ಸಂಭಾವಿತ, ಸ್ವಲ್ಪ ಅಹಂಕಾರ ಇಲ್ಲ. ಅವ್ರ ಮೇಲೆ ಬಂಡವಾಳ ಹಾಕಿದ್ದಾರೆ ಇವರು. ನಿಜವಾಗ್ಲೂ ಇವ್ರಿಗೆ ಚಪ್ಪಾಳೆ ಮಾಡೋದು ನಾವು ಅಭಿನಂದಿಸಬೇಕಿದೆ. ಯಾಕಂದರೆ ನಾವು ಸಿನಿಮಾ ಮಾಡಿ ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನ ತುಳಿಯುವಂಥ ಕೆಲಸ ಆಗ್ತದೆ, ಬೆಳೆಸುವಂಥ ಕೆಲಸ ಮಾಡೋಕ್ಕೆ 200 ರೂಪಾಯಿ ಮಾಡುವಂಥ ಕೆಲಸ ಮಾಡಿದ್ರೆ ಭಾಳ ಶ್ಲಾಘನೀಯ. ಏನೇ ಆಗಲಿ ನನ್ನ ಕನ್ನಡ ವಾಣಿಜ್ಯ ಮಾಡಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ತಾರಾ ಗೋವಿಂದ್ ರವೀಂದ್ರ ಹೇಳ್ತಾ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಹಾಕಿದ ಬಂಡವಾಳ 2ಕ್ಕೆ 3ರಷ್ಟು ಬಂದು ಇನ್ನೂ 10-6 ಸಿನಿಮಾ ಮಾಡೋ ಶಕ್ತಿ ಕೊಡೋದ್ರ ಕೊಡಲಿ. ನಮ್ಮ ರವಿ ಕಿರಣ್ ಕನ್ನಡ ಚಿತ್ರ ದೊಡ್ಡ ಹೀರೋ ಆಗಲಿ ಅಂತ ಹೇಳ್ತಾ ಆ ನಿರ್ದೇಶಕರು ಒಳ್ಳೆಯದಾಗ್ತಾರೆ ಅಂತ ನಾನು ಮಾತನಾಡ್ತೀನಿ. ಜೈ ಕನ್ನಡ. Media people, thank you for covering this event and thank you for promoting our movie Gadadhari Hanuman, and thank you the guests on the stage. Thank you sir, everyone for blessing us in this event. Viram Studios ಈ ಬ್ಯಾನರ್ನಲ್ಲಿ ಗದಾಧಾರಿ ಹನುಮಾನ್ ಮೂವಿ ಶುರು ಆಗಿದೆ.
Basaras sir. When I met him, we had a good vibration. We thought of making a good movie, big movie. And Redka Prasad sir, I thank him for joining us. And then Ravi sir, I thank him for joining us and doing this movie. He had done a best job for this movie. His performance is ultimate. And my heroine Harshita, he done a fantastic job. And my team, my technicians, everybody did their parts very good. That's why this movie looks way better than we imagined. Thank you my team.